ನಾನು ಹೇಳಿ ಬಂದಿಲ್ಲ ನಾವು ಈ ದೇಶವನ್ನೇನೋ ಬದಲು ಮಾಡ್ಬಿಡ್ತೀವಿ ಬಿಜೆಪಿ ನಾಯಕರ ನಿಜ ಬಣ್ಣ ಗೊತ್ತಾಗಿದೆ. ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಕ್ಕಂತ ಸಿಟಿ ರವಿ ಅವರು ಬಾಯಾಗ ಸಿಟಿ ರವಿ ಹೆಸರು ಹೆಂಗ್ ಬಂತು ಸುಲಲಿತವಾಗಿ ಹಂಗೆ ಶಿವಲಿಂಗೇಗೌಡರ ಹೆಸರು ತಗೊಳ್ರಿ, ಹಂಗೆ ತಗೊಳ್ರಿ ಹೆಸರು ಎತ್ತಲೇಬಾರ್ದು. ಯಾಕೆಂದ್ರೆ ನನ್ನ ಘನತೆಗೆ ಅವರ ಹೆಸರನ್ನ ಎತ್ಕೊಂಡ್ರೆ ನನ್ನ ಘನತೆಗೆ ಚ್ಯುತಿ ಬರುತ್ತೆ. ಇಂತಹ ನೈತಿಕತೆ ಇಲ್ಲದೆ ಭಾಷಣ ಹೊಡೆಯೋದಲ್ಲ. ನಿಮಗೆ ನಾನು ಹೇಳಿದ್ದೇನೆ 7 ಕೋಟಿ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂತ ಸಿಟಿ ರವಿ ಆಗಿರ್ಬೋದು, ರವಿಕುಮಾರ್ ಆಗಿರ್ಬೋದು, ಸೊ ಹಾಗಾಗಿ ಶಿವಲಿಂಗೇಗೌಡರು ತಪ್ಪು ಮಾಡಿದ್ರೆ ಅವರು ತಪ್ಪೇನೆ. ಸೊ ನಾನ್ ಕೇಳ್ತಾ ಇರ್ತಕ್ಕಂಥ ನಮ್ಮ ಬಿಜೆಪಿ ವಕ್ತಾರ ಹೇಳ್ತಾ ಇದ್ರು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳಿ. ದಯವಿಟ್ಟು ಕೇಳಿಸ್ಕೊಳ್ಳಿ, ಭೂತದ ಬಾಯಲ್ಲಿ ಭಗವದ್ಗೀತೆ ರೀತಿ ಇದೇ ಗೋಪಾಲಯ್ಯವರ ಮೇಲೆ 2 ಆಡಿಯೋಗಳು ಅಧಿಕಾರಿಗಳ ಆಡಿಯೋ ಬಂದಿತ್ತು. ರವಿಕೃಷ್ಣ 2021ರಲ್ಲಿ ಆಡಿಯೋವನ್ನ ಕೊಟ್ಟಿದ್ರು. ರಾಜೀನಾಮೆ ಕೊಡಿಲ್ಲ, ತಪ್ಪೇ ಮಾಡಿಲ್ಲ ಅಂತ ಪ್ರತಿ ತಿಂಗಳು ಒಂದೊಂದು ಜಿಲ್ಲೆಯಿಂದ 1.5 ಕೋಟಿ ಕಲೆಕ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಈಶ್ವರಪ್ಪನ ಪಿ ಅವರು ರಾಜಭವನಕ್ಕೆ ಕಂಪ್ಲೇಂಟ್ ಕೊಡ್ಲಿಲ್ವಾ? ಯಾಕೆ ಗುಳಿಹಟ್ಟಿ ಶೇಖರ್ ಅವರು ರಾಜಭವನಕ್ಕೆ ಕಂಪ್ಲೇಂಟ್ ಕೊಡ್ಲಿಲ್ವಾ? 22,000 ಹಗರಣ ಆಗಿದೆ ಅಂತೇಳಿ. ಹಗರಣಗಳಿಂದ ಹೊಸ ಸಂವಿಧಾನವನ್ನ ಸೃಷ್ಟಿ ಮಾಡಿದ್ರೆ ಬಿಜೆಪಿ ಅವರು. ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕಾಗಿ ಯಾರಿದ್ದಾರೆ ಆಡಳಿತದಲ್ಲಿ? ಯಾರು ಆಡಳಿತದಲ್ಲಿ ಇರೋರು ಯಾರು? ನಾವು ಆಡಳಿತದಲ್ಲಿ ಇರೋರು ಯಾರು? ಪ್ರತಿಪಕ್ಷ ಸ್ಥಾನದಲ್ಲಿ ಇರೋರು ಯಾರು? ಎಷ್ಟು ವರ್ಷ ಆಯ್ತು ಅವ್ರು ಪ್ರತಿಪಕ್ಷ ಸ್ಥಾನಕ್ಕೆ ಯಾರು ಅವ್ರನ್ನ ಪ್ರತಿಪಕ್ಷ ಸ್ಥಾನಕ್ಕೆ ಕೂರಿಸಿದ್ದು? ರಾಜ್ಯದ ಜನತೆ ಕೂರಿಸಿದ್ರು ಕೂರಿಸಿದಾರಲ್ಲ. ಅವ್ರದ್ದು ಬಿಟ್ಟು ಅವ್ರ ಭ್ರಷ್ಟಾಚಾರ ನೋಡಿ ಜನ ಅವ್ರನ್ನ ಕೂರಿಸಿದ್ದಾರೆ. ಇವತ್ತು ನಿಮ್ದು ಮಾತಾಡ್ರಿ, ತಿಮ್ಮಾಪುರ ಅವ್ರದ್ದು ಮಾತಾಡ್ರಿ, ತಿಮ್ಮಾಪುರ ಮೇಲೆ ಇರುವಂತ ಆರೋಪದ ಬಗ್ಗೆ ಮಾತಾಡಿ, ಅವ್ರ ಮೇಲೆ ಇರುವಂತಹ ಆಡಿಯೋ ಬಗ್ಗೆ ಮಾತಾಡಿ, ಮತ್ತು ಅವ್ರ ಮಗನ ವಿಚಾರ ಮಾತಾಡಿ. ಅದನ್ನ ಬಿಟ್ಟುಬಿಟ್ಟು ಪ್ರತಿಪಕ್ಷ ಸ್ಥಾನದಲ್ಲಿ ಕೂರಿಸಿರುವಂತ ಘಟನೆಗಳನ್ನೇ ಅದನ್ನೇ ಮೆಲ್ಕಾಗ್ತಾ ಪದೇ ಸುತ್ತ ತಿಮ್ಮಾಪುರ ಅವ್ರ ಬಗ್ಗೆ ಆಲ್ರೆಡಿ ಲೋಕಾಯುಕ್ತದಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರೇನೆ. ಲೋಕಾಯುಕ್ತ ಒಂದು ತನಿಖೆ ನಡೀತಿದ್ದಾಗ ನಾವು ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅಸಂವಿಧಾನ ಆಗೋದಿಲ್ವಾ? Is it not a right to talk about that? ತನಿಖೆ ನಡೀತಾ ಇದೆ. ಪ್ರೈಮ್ ಆಫೀಸಿನಲ್ಲಿ ಈಶ್ವರಪ್ಪನವರ ಹೆಸರು ಬರ್ತಾ ಇರಲಿಲ್ಲ. ಜಗದೀಶ್ MTB ನಾಗರಾಜ್ 70 ಲಕ್ಷ ಸೋತು ಅಂತ ನೇರವಾಗಿ ಹೇಳಲಿಲ್ಲ. ಬಿಜೆಪಿ ಅವರ PCM ಆಗ್ಲಿಲ್ಲ. PSI ಹಗರಣದಲ್ಲಿ ಸಿಕ್ಕಾಕೊಂಡು ಫಸ್ಟ್ ಟೈಮ್ ಒಬ್ರು ಪೊಲೀಸ್ ಅಧಿಕಾರಿ ಒಳಗಡೆ ಹೋದ್ರು. ಯಾಕೆ? ಇವೆಲ್ಲ ಕಣ್ಣಿಗೆ ಕಂಡಿದ್ದು. ಏನು ಭ್ರಷ್ಟಾಚಾರದ ರೇಟ್ ಕಾರ್ಡ್ ಅನ್ನ ಫಸ್ಟ್ ಟೈಮ್ ಮುಂದಕ್ಕೆ ಎಲ್ಲಿಗೆ ತಗೊಂಡೋಗಿದ್ದೀರಿ? ಯಾಕೆ ಕೊರೋನಾ ಹಗರಣಕ್ಕೆ ಪ್ರೂವ್ ಆಗಿಲ್ವಾ? ಕೊರೋನಾ ಹಗರಣದಲ್ಲಿ ಅಮಾಯಕ ಜನರನ್ನ ಕೊಲೆ ಮಾಡ್ಲಿಲ್ವಾ? ಆಕ್ಸಿಜನ್ ಒಳಗಾಕಿದ್ರಿ ಯಾರು? ನಿಮ್ ಸರ್ಕಾರ ಬಂದ್ಮೇಲೆ ಏನೇನ್ ಮಾಡಿದ್ರಿ? ಜಸ್ಟ್ ವೇಟ್ ಮಾಡಿ, ಮೊನ್ನೆ ರಿಪೋರ್ಟ್ ಕೊಟ್ಟಿದ್ದಾರೆ. ಸೆಷನ್ ಆದ್ಮೇಲೆ ಆಲ್ರೆಡಿ ಪ್ರಕರಣ ಪ್ರೂವ್ ಆಗಿದೆ. ಬಿಜೆಪಿ ನಾಯಕರು ಕುನ್ಹಾ ಅವರ ವರದಿ ಕನ್ಫರ್ಮ್ ಆಗಿದೆ. ಸುಧಾಕರ್ ಅವ್ರನ್ನ ಒಳಗಾಕಿದ್ರ? ಬರ್ತಾರೆ ಈಗೆಲ್ಲ ಒಳಗಡೆ ಹೋಗ್ತಾರೆ. ಈಗ ಬರ್ತಾರೆ. ಈಗ 2.5 ವರ್ಷ ಆಯ್ತು. ಏನ್ ಮಾಡಿದ್ರಿ? ರಿಪೋರ್ಟ್ ಕೊಟ್ಟಿರೋದು ಅವರು ಫೈನಲ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅಮಾಯಕ ಜನರನ್ನ ಕೊಲೆ ಮಾಡಿದ್ರು ಬೆಂಗಳೂರಿನಲ್ಲಿ. ಆಕ್ಸಿಜನ್ ಬೆಡ್ ಕೊಡ್ತೀರಾ? ಇದೇ ತೇಜಸ್ವಿ ಸೂರ್ಯ ಅವರು, ಇದೇ ರವಿ ಸುಬ್ರಹ್ಮಣ್ಯ ಅವರು, ಇದೇ ರವಿ ಸುಬ್ರಹ್ಮಣ್ಯ ಅವರು. ಬಿಜೆಪಿ ಅವರು ಏನಂತಂದ್ರೆ ಮುಗೀತು. ನೀವಿಬ್ರು ಅವರೇ. ನೀವು ಒಂದ್ ನಿಮಿಷ, ನೀವಿಬ್ರು ಕಳ್ರೆ. ಯಾಕೆ ಅಂತಂದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ರಿ ಮೇಡಮ್, ಕೇಳಿಸ್ಕೊಳ್ರಿ ಮೇಡಮ್, ಇಬ್ರು ಕಳ್ರು. ನೀವು ಇಬ್ರು ಕಳ್ರು. ಆಕ್ಸಿಜನ್ ಒಂದ್ ನಿಮಿಷ, ಕೊರೋನಾ ಟೈಮ್ ತಡ್ರಿ, ಯಾಕೆ ಹೇಳ್ತಿದೀನಿ ಅಂತ ಕೇಳಿಸ್ಕೊಳ್ಳಿ. ಆಯ್ತು ಕೇಳಿಸ್ಕೊಳ್ರಿ. ಆಕ್ಸಿಜನ್ ದುರಂತದಲ್ಲಿ ಅಲ್ಲಿ ಅವ್ಯವಹಾರ ಆಯಿತು ಅಂತ ಆರೋಪ ಮಾಡಿದ್ರು ಕಾಂಗ್ರೆಸ್ ಅವರು. 40% ಕಮಿಷನ್ ಅಂತಂದ್ರು, ಗುತ್ತಿಗೆದಾರರು 40% ಕಮಿಷನ್ ಅಂತ ಅಂದರು, PSI ಹಗರಣ ಅಂತಂದ್ರು. ಇಲ್ಲಿಯವರೆಗೆ ಯಾರನ್ನೂ ನೇತಾಕಿಲ್ಲ. ನಂಬರ್ 1. ನಂಬರ್ 2, ಇವರು ಹೇಳ್ತಾರೆ ತಿಮ್ಮಾಪುರ್ ಅಂತ. ಆದರೆ ಸರಿಯಾದಂಥ ಸಾಕ್ಷ್ಯ ಇಲ್ಲ. ಹೀಗಾಗಿ ನೀವಿಬ್ರು ಒಂದೇ ಬಳ್ಳಿಯ ಹೂಗಳು ಅಷ್ಟೇ. ಅದೇ ಒಂದೇ ಬಳ್ಳಿಯ ಹೂಗಳು ಅಷ್ಟೇ ನೀವು, ಮತ್ತೇನೂ ಇಲ್ಲ. ಮಂಜೇಗೌಡ್ರೆ, ಈಗ
ಈ ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ಗಳು ಕೊಡೋದಕ್ಕೆ ಏನೇನಾಗುತ್ತೆ ಅನ್ನೋದು ನಿಮಗೂ ಗೊತ್ತು, ನನಗೂ ಗೊತ್ತು. ಬಿಜೆಪಿ ಇದ್ದಾಗಲೂ ಅದೇ ಆಗ್ತಿತ್ತು, JDS ಇದ್ದಾಗಲೂ ಅದೇ ಆಗ್ತಿತ್ತು, ಇವತ್ತು ಕಾಂಗ್ರೆಸ್ ಇದ್ದಾಗಲೂ ಅದೇ ಆಗ್ತಾ ಇದೆ. ಅದು ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾಗಿಲ್ಲ, ಅದು ನಡೀತಾ ಇದೆ, ನಡೆಯುತ್ತೆ, ಮುಂದೇನು ನಡೆಯುತ್ತೆ. ಬಟ್ ಅದು ತಡಿಬೇಕು, ಇಲ್ಲ ಅಂತ ನಾನು ಹೇಳಿಲ್ಲ. ಬಟ್ ಇವತ್ತಿನ ಈ ಆರೋಪ, ಈ ಹಗರಣ ಇದೆಯಲ್ಲ ಮೇಡಮ್, ಇವ್ರು ಹೇಳ್ತಿರೋದು ಬಿಜೆಪಿನೇ ಆಗಲಿ ಕಾಂಗ್ರೆಸ್ ಅಲ್ಲಿ 600 ಕೋಟಿ ಅಂದ್ರೆ ಅದಕ್ಕೆ ಫಂಡ್ 6,000 ಕೋಟಿ ಮಂತ್ರಿ ಅಲ್ಲ. ಒಂದ್ ಸೆಕೆಂಡ್ ನಾ ಮಾತಾಡ್ಬೇಕಾದ್ರೆ ನಾನು ಈಗ ಲಕ್ಷ್ಮೀನಾರಾಯಣ ಅವರು ಕೂಡ ಜಾಯಿನ್ ಆಗಿದ್ದಾರೆ, ದೂರದಾರರು ನಮ್ಮೊಂದಿಗಿದ್ದಾರೆ, 6,000 ಕೋಟಿ ಒಬ್ಬ ಮಂತ್ರಿ ತಗತಾನೆ ಅಂದ್ರೆ ಒಂದು ಪೇಪರ್ನು ಎಣ್ಸಕ್ಕಲ್ಲ ನಾವು. ಅದಕ್ಕೆ ಒಂದು ಲಿಮಿಟ್ ಅಂತ ಇರಬೇಕು. ಈಗ ಲೇಸನ್ಸು ಇವರು ನಮ್ಮ ಮೇಡಮ್ ಮಾತಾಡಿದ್ರು, ಬಿಜೆಪಿ ಏನು ವಕ್ತಾರಿದಾರಲ್ಲ ಅವ್ರು ಮಾತಾಡಿದ್ರು ಏನಂತ, ಏನು 560 ಲೇಸನ್ಸ್ನ ಏನಾಗಿದ್ದು. ಈಗ ನಮಗೆ ನಾನು 10 ಏನು ಮಂತ್ರಿಗಳು ನೋಡಿದ್ದೀನಿ, 10 ಮಂತ್ರಿ CMನೂ ನೋಡಿದ್ದೀನಿ. ನಾನೊಂದು 35 ವರ್ಷದ ಲಿಕ್ಕರಲ್ಲೂ ಇದ್ದೀನಿ. ಈ ಲಿಕ್ಕರಲ್ಲಿರುವಾಗ ಹಿಂದೆ ನಾವು ಸರಾಯಿ ಎಂಡ ಇವೆಲ್ಲ ಇದ್ದಾಗ ಆ ವ್ಯಾಪಾರಗಳು ಇಲ್ದು ಏನು ಮುಚ್ಕೊಂಡಿದ್ದಾಗ ಆ ಟೈಮಿನಲ್ಲಿ ಏನಾಗಿತ್ತು, ಅಂಗಡಿಗಳು 560 ಲೇಸನ್ಸ್ಗಳನ್ನ ಮುಚ್ಚಿದ್ರು. ಅದನ್ನ ಏನು ಊರ್ಜಿತ ಫೈಲ್ ಅಂತ ಮಾಡಿದರು. ಸರ್ಕಾರ ಏನಾಗೈತೆ, ಯಾರೋ ಒಬ್ಬ ಬಲಿಷ್ಠರು ತಗೋತಾರೆ, ಯಾರೋ ಒಬ್ಬರು ದುಡ್ಡಿರೋನು ತಗೋತಾನೆ, ಯಾರೋ ಒಬ್ಬ ಒಂದು 50 ಅಂಗಡಿರೋನು 30 ಅಂಗಡಿರೋನು ತಗೋತಾನೆ ಅಂತ, ಇದು ಎಲ್ಲರಿಗೂ ಸೇರಲಿ ಅಂತ ಈ ಸರ್ಕಾರ 569 ಆಕ್ಷನ್ ಮಾಡಿ ಕೊಡಬೇಕು ಅಂತ. ಅದು ಯಾವುದು ವೈಟ್ ಆ್ಯಂಡ್ ವೈಟ್, ಯಾರು ಇದು ಇಲ್ಲ, ಯಾರು ಇದಿಲ್ಲ, ಹಂಗಾಗಿ ವೈಟ್ ಆ್ಯಂಡ್ ವೈಟಲ್ಲಿ ಮಾಡಬೇಕು ಅಂತ ಒಂದು ಇದು ಮಾಡಿದರು ಸರ್ಕಾರ. ಆ ಸರ್ಕಾರ ನಿಯಮನ ಏನಾಯ್ತು, ನಾವು CL7 CL2 CL ಆಡಿಯೋ ಏನು, ಈ ಆಡಿಯೋ ಯಾರಿಗೆ ಗೊತ್ತಿದೆ ಇಲ್ಲಿ? ಈ ನಮ್ಮಲ್ಲಿ ಯಾವುದೇ ವಿಚಾರದಲ್ಲಿ ಆಡಿಯೋ ಏನ್ ಸರ್, ಯಾವ್ದು ಆಡಿಯೋ ಮೇಡಮ್? ಈಗ ಆಡಿಯೋ ಬಂದಿದೆಯಲ್ಲ, ಅದು ಯಾವ ಆಡಿಯೋ ಅಂತ ಯಾರಿಗೂ ಗೊತ್ತಿಲ್ಲ.